ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ಪುತ್ರನನ್ನ ಎಂಎಲ್ಸಿ ಮಾಡಲು ಹೊರಟಿದ್ದ ಸಿದ್ದುಗೆ ಶಾಕ್. ಸಿದ್ದುಗೆ ಟಕ್ಕರ್ ಕೊಟ್ರಂತೆ ಡಿಕೆ ಶಿವಕುಮಾರ್. ಯತೀಂದ್ರ ಸಿದ್ದರಾಮಯ್ಯಗೆ ಡಿಕೆ ಅಡ್ಡಗಾವಲು. ಸಿದ್ದರಾಮಯ್ಯ ಆಸೆಗೆ ಡಿಕೆ ಶಿವಕುಮಾರ್ ತಡೆ. ಯತೀಂದ್ರಗೆ ಎಂಎಲ್ಸಿ ಟಿಕೆಟ್ ಕೊಡಲು ಡಿಕೆ ನಕಾರ. ತಂದೆ ಸಿಎಂ ಆಗಿರುವಾಗ ಪುತ್ರನಿಗೆ ಟಿಕೆಟ್ ಯಾಕೆ ಅನ್ನುವಂತ ಪ್ರಶ್ನೆ. ಯತೀಂದ್ರ ಬದಲು ಮತ್ತೊಬ್ಬರಿಗೆ ಟಿಕೆಟ್ ಕೊಡೋಣ ತಮ್ಮ ಆಪ್ತರ ಬಳಿ ಹೇಳಿಕೊಂಡ್ರಂತೆ ಡಿಕೆ ಸುರೇಶ್. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಮತ್ತು ಡಿಸಿಎಂ ನಡುವೆ ಒಂದಿಷ್ಟು ವಾಗ್ವಾದಗಳಿರೋದು ಗೊತ್ತೇ ಇದೆ. ಶೀತಲ ಸಮರವಂತೂ ಆಗ್ತಾನೆ ಇದೆ. ಆದ್ರೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ. ಯಾವುದೋ ವಿಚಾರವಾಗಿ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಅವರದ್ದೇ ಆದಂತಹ ಒಂದು ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ವಿಧಾನ ಪರಿಷತ್ತಲ್ಲಿ ಯಾವ ಅಭ್ಯರ್ಥಿಗಳು ಇರಬೇಕಂತ. ಮತ್ತೊಂದು ಕಡೆಯಲ್ಲಿ ಡಿಸಿಎಂ ಡಿಕೆಶಿ ಅವರು ಕೂಡ ಅಭ್ಯರ್ಥಿಗಳ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ಆದ್ರೆ ಈಗ ಇದೇ ವಿಚಾರಕ್ಕೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಇವರಿಬ್ಬರ ನಡುವೆ ವಾಗ್ವಾದವೇ ಶುರುವಾಗಿದೆ. ಯಾತಕ್ಕಾಗಿ? ಯತೀಂದ್ರ ಸಿದ್ದರಾಮಯ್ಯನವರಿಗೆ ಟಿಕೆಟ್ ಕೊಡುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು, ಮಗನನ್ನ ಎಂಎಲ್ಸಿ ಮಾಡಲೇಬೇಕು ಅನ್ನುವಂತ ಹುರುಪಿನಲ್ಲಿ ಇದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಚುನಾವಣೆಯ ಹೊತ್ತಿನಲ್ಲಿ ಕೋಲಾರ ಕ್ಷೇತ್ರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಆಗಿದ್ರು. ಆದ್ರೆ ಒಂದಿಷ್ಟು ಲೆಕ್ಕಾಚಾರ ಅಳದು ತೂಗಿ ಹೈಕಮಾಂಡ್ ಆದೇಶದ ಮೇಲೆ ವರುಣ ಕ್ಷೇತ್ರದಿಂದ ಸಿದ್ದರಾಮಯ್ಯನವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಆಗ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ವರುಣ ಕ್ಷೇತ್ರವನ್ನ ಸಿದ್ದರಾಮಯ್ಯನವರಿಗೆ ಬಿಟ್ಟು ಕೊಟ್ಟು ಹಿಂದೆ ಸರಿದಿದ್ರು. ಅಂತ ಹೊತ್ತಿನಲ್ಲೇ ಹೈಕಮಾಂಡ್ ನಿಂದ ಭರವಸೆಗಳು ಬಂದಿತ್ತಂತೆ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮುಂದಿನ ಹಂತದಲ್ಲಿ ಎಂಎಲ್ಸಿ ಚುನಾವಣೆ ಹೊತ್ತಿನಲ್ಲಿ ಟಿಕೆಟ್ ಅನ್ನ ಕೊಡುವ ಈ ರೀತಿಯಾಗಿ ಒಂದಿಷ್ಟು ಭರವಸೆಗಳನ್ನ ಕೊಟ್ಟಿದ್ರಂತೆ. ಆದ್ರೆ ಈಗ ಇದೇ ವಿಚಾರವಾಗಿ ಸಿಎಂ ಹಾಗೂ ಡಿಸಿಎಂ ನಡುವೆ ಮತ್ತೊಂದಿಷ್ಟು ವಾಗ್ವಾದಗಳು ಶುರುವಾಗಿದೆ. ಯಾಕೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಟಿಕೆಟ್ ಕೊಡಬೇಕು? ಆದ್ರೆ ಈಗ ತಂದೆ ಸಿಎಂ ಆಗಿರುವಾಗ ಸಿಎಂ ಅವರ ಮಗ ಎಂಎಲ್ಸಿ ಟಿಕೆಟ್ ಅನ್ನ ಯಾಕೆ ಪಡಿಬೇಕು? ಸಿಎಂ ಸಿದ್ದರಾಮಯ್ಯನವರಂತೂ ಸಿಎಂ ಆಗಿಬಿಟ್ಟಿದ್ದಾರೆ. ಮಗ ಯತೀಂದ್ರಗೆ ಯಾಕೆ ಎಂಎಲ್ಸಿ ಟಿಕೆಟ್ ಅನ್ನ ಕೊಡಬೇಕು? ಅದರ ಬದಲಾಗಿ ಡಿಕೆಶಿ ಅವರು ಬೇರೆ ಅಭ್ಯರ್ಥಿಗಳಿಗೆ ಕೊಡೋಣ, ಅನೇಕ ಆಕಾಂಕ್ಷಿಗಳು ಇದ್ದಾರೆ ಅಂತ ನಕಾರವನ್ನ ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಬಿಲ್ಕುಲ್ ಒಪ್ತಾ ಇಲ್ಲ. ಮಗನನ್ನ ಎಂಎಲ್ಸಿ ಮಾಡೇ ಮಾಡ್ತೀನಿ ಅಂತ ಆಪ್ತರ ಬಳಿ ಹೇಳ್ತಿದ್ದಾರೆ. ಡಿಕೆಶಿ ನಡೆ ವಿರುದ್ಧ ನಿಗಿ ಕೆಂಡವಾದ್ರಂತೆ ಸಿದ್ದರಾಮಯ್ಯ. ಡಿಕೆಶಿ ತಮ್ಮ ಸುರೇಶ್ ಸಂಸದ ಆಗಬಹುದು, ಆದ್ರೆ ನನ್ನ ಪುತ್ರ ಎಂಎಲ್ಸಿ ಆಗಬಾರ್ದ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಡಿಕೆಶಿ ಬೇಕಂತ ಈ ರೀತಿ ಮಾಡ್ತಿದ್ದಾರೆ ಎಂದು ಕಿಡಿಕಾರ್ತಿದ್ದಾರೆ. ಯತೀಂದ್ರ ಎಂಎಲ್ಸಿ ಮಾಡಿಯೇ ಸಿದ್ಧ ಎಂದ್ರಂತೆ ಸಿಎಂ. ತಮ್ಮ ಆಪ್ತರ ಬಳಿ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲ. ತಂದೆ ಸಿಎಂ ಆಗಿರುವಾಗ ಮಗನನ್ನ ಯಾಕೆ ಎಂಎಲ್ಸಿ ಮಾಡಬೇಕು ಅನ್ನೋ ವಿಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅಂತೂ ಬಿಲ್ಕುಲ್ ಒಪ್ತಾ ಇಲ್ಲ. ನನ್ನ ಮಗನನ್ನ ಎಂಎಲ್ಸಿ ಮಾಡೇ ಮಾಡ್ತೀನಿ. ಆದ್ರೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಅವರ ತಮ್ಮ ಡಿಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸಂಸದರಾಗಬಹುದು, ಆದ್ರೆ ನನ್ನ ಮಗ ಯಾಕೆ ಎಂಎಲ್ಸಿ ಟಿಕೆಟ್ ಅನ್ನ ಪಡಿಬಾರದು, ನನ್ನ ಮಗ ಎಂಎಲ್ಸಿ ಮಾಡೇ ಮಾಡ್ತೀನಿ ಅಂತ ಡಿಕೆ ಸುರೇಶ್ ಅವರಿಗೆ ಟಕ್ಕರ್ ಅನ್ನ ಕೊಡ್ತಿದ್ದಾರೆ. ಇದೀಗ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಶೀತಲ ಸಮರ ಶುರು ಆಗಿಬಿಟ್ಟಿದೆ. ಇನ್ನೊಂದು ಕಡೆ ಬಿಜೆಪಿ ಪಾಳ್ಯದಿಂದ ಕೂಡ
ಚುನಾವಣೆಯ ಫಲಿತಾಂಶ ನಂತರ ಕಾಂಗ್ರೆಸ್ ಅಲ್ಲಿ ಅದು ಸಿಎಂ ಕುರ್ಚಿಗೆ ಆಪತ್ ಇದೆ ಅನ್ನುವಂತ ಮಾತು ಕೂಡ ಹೇಳ್ತಿದ್ದಾರೆ. ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏನ್ ಆಗಬಹುದು? ಒಂದು ಕಡೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಗಡೆ ಬರಬೇಕು, ಇನ್ನೊಂದು ಕಡೆ ವಿಧಾನ ಪರಿಷತ್ಗೆ ಅಭ್ಯರ್ಥಿಗಳ ಲಿಸ್ಟ್ ಫೈನಲ್ ಆಗಬೇಕು. ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಇರುವಂತಹ ಫೈಟ್ ಇನ್ನಷ್ಟು ಬಿರುಗಾಳಿ ಎದ್ದಂತೆ ಕಾಣಿಸ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.